ಫೈನ್, ಪ್ಲೀಸ್ ಬಿ ಆನ್ ಕಿಶನ್. ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ 10 ಸ್ಪಾಟ್ಗಳಲ್ಲಿ ಮೊನ್ನೆ ತನಕನೂ ಕೂಡ ಶೋಧವನ್ನು ನಡೆಸಲಾಗಿತ್ತು. ಇನ್ನೊಂದು ಕಡೆ ಜನರಿಗೂ ಒಂದು ಕುತೂಹಲ ಇದೆ. ಕಳೆದೊಂದು ವಾರದಿಂದ ಅನಾಮಿಕ ತೋರಿಸಿರುವಂತ ಜಾಗದಲ್ಲಿ ಗುಂಡಿ ತೆಗಿತಾ ಇದ್ದಾರೆ. ಸಾಕಷ್ಟು ಜನ ಕಾರ್ಮಿಕರನ್ನ ಕರೆಸ್ತಾ ಇದ್ದಾರೆ, ಅಧಿಕಾರಿಗಳಿದ್ದಾರೆ. ಊಟ ತಿಂಡಿ ಅಂತ ಹೇಳಿ ದಿನ ಒಂದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ ಅಂತ ಹೇಳಿ ನ್ಯೂಸ್ 18ನಲ್ಲಿ SIT ಟೀಮ್ನ ಅಂದಾಜು ಖರ್ಚಿನ ರಿಪೋರ್ಟ್ ನಾವು ತೋರಿಸ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ SIT ತನಿಖೆಗೆ ಪ್ರತಿದಿನ 1.5 ಲಕ್ಷ ರೂಪಾಯಿ ಖರ್ಚಾಗ್ತಿದೆ ಅಂತ ಹೇಳಿ ಮಾಹಿತಿ ಇದೆ. ಕಾರ್ಮಿಕರ ಸಂಬಳ, ತಿಂಡಿ, ಊಟ ಅಂತ ಸೇರಿ 1.5 ಲಕ್ಷ ಪ್ರತಿದಿನ ಖರ್ಚಾಗ್ತಾ ಇದೆಯಂತೆ. ಊಟ ತಿಂಡಿ, ವಿಶ್ರಾಂತಿಗೋಸ್ಕರ ಲಾಡ್ಜ್ ವೆಚ್ಚ ದಿನಕ್ಕೆ 10,000. ಇನ್ನು ಗುಂಡಿ ಅಗಿಯುವಂತ ಕಾರ್ಮಿಕರಿಗೆ ಪ್ರತಿದಿನ 2,000 ವೇತನವನ್ನ ಕೊಡ್ತಾ ಇದ್ದಾರೆ. 15 ಕಾರ್ಮಿಕರಿಗೆ ದಿನಕ್ಕೆ 2,000ದಂತೆ 30,000 ರೂಪಾಯಿ ಖರ್ಚಾಗ್ತಾ ಇದೆ. ಇನ್ನು ತಾತ್ಕಾಲಿಕವಾಗಿ ಟೆಂಟ್ಗಳನ್ನ ನಿರ್ಮಿಸಿದ್ದಾರೆ, ಅದರ ವೆಚ್ಚ 3 ರಿಂದ 4,000. ಒಟ್ಟು ಒಂದು ದಿನದ ಖರ್ಚು 1,50,000 ರೂಪಾಯಿ ಆಗ್ತಾ ಇದೆಯಂತೆ. ಧರ್ಮಸ್ಥಳ ಕೇಸ್ ತನಿಖೆಗೆ 260 ಅಧಿಕಾರಿ ಮತ್ತೆ ಸಿಬ್ಬಂದಿಯನ್ನ ಇದರಲ್ಲಿ ಓವರ್ ಆಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿದಿನಾನು 1.5 ಲಕ್ಷ ಖರ್ಚಾಗ್ತಿದೆ ಅಂತ ಹೇಳಿ ಮಾಹಿತಿಗಳು ಸಿಕ್ಕಿದೆ. ಆರಂಭದಲ್ಲೇ ನಾವು ನೋಡ್ತಾ ಇದ್ವಿ, ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳ್ದ ಅಂತ ಈ ತರ ಪ್ರಕ್ರಿಯೆಗಳನ್ನ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಫಸ್ಟ್ ಆತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸೋದು ಉತ್ತಮ, ಸೂಕ್ತ. ಇಷ್ಟೆಲ್ಲ ಖರ್ಚು ಮಾಡಿ ಸಮಯನೂ ವ್ಯರ್ಥ ಮಾಡೋಕ್ಕಿಂತ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಆದರೆ ಒಬ್ಬ ವ್ಯಕ್ತಿ ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ, ನಾನು ಸ್ಥಳಗಳನ್ನ ತೋರಿಸ್ತೀನಿ ಅಂತೇಳಿ ಕೋರ್ಟಲ್ಲೂ ಹೇಳಿದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಮತ್ತೆ ಪ್ರೊಸೀಜರು ಹಂಗೆ ಇದೆ. ಆತ ಹೇಳಿದಂತ ಜಾಗಗಳಲ್ಲಿ ಉತ್ಖನನ ನಡೆಸಬೇಕು, ಆ ಕಾರ್ಯ ನಡೀತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಒನ್ಸ್ ಅಗೇನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಸಾರ್ವಜನಿಕ ವಲಯದಲ್ಲೂ ಈ ಕುತೂಹಲ ಇತ್ತು. ಒಬ್ಬ ವ್ಯಕ್ತಿ ಬರ್ತಾನೆ, ಹೇಳ್ತಾನೆ, ಸೊ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉತ್ಖನನ ನಡೆಸಬೇಕಾ ಅಂತ ಆರಂಭದಲ್ಲಿ ಚರ್ಚೆಗಳಾಗಿತ್ತು. ಆದ್ರೆ ಆಸ್ ಪರ್ ಪ್ರೊಸೀಜರ್ ಕಾನೂನು ರೀತಿಯಲ್ಲಿ ಈಗ ಆಗ್ತಾ ಇದೆ ಪ್ರಕ್ರಿಯೆಗಳು. ಈ ಮಧ್ಯದಲ್ಲಿ ಪ್ರತಿದಿನ ಎಷ್ಟು ಖರ್ಚಾಗ್ತಾ ಇದೆ? ಶರ್ಮಿತಾ, ಬಹಳಷ್ಟು ಈ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕೆಂದ್ರೆ ಅನಾಮಿಕ ವ್ಯಕ್ತಿ ಹೇಳ್ತಾ ಇರೋದು ಸತ್ಯನ ಸುಳ್ಳ ಅನ್ನೋದು ಒಂದು ಕಡೆ ಆದ್ರೆ ಪ್ರತಿನಿತ್ಯ ಎಷ್ಟು ಖರ್ಚಾಗ್ತಾ ಇದೆ ಎಂಬುದು ಕೂಡ ಜನ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಪ್ರತಿನಿತ್ಯ 1.5 ಲಕ್ಷ ರೂಪಾಯಿ ಅಂದ್ರೆ 1,50,000 ರೂಪಾಯಿ ಸರ್ಕಾರ SITಯ ಈ ತನಿಖೆಗಾಗಿ ವಿನಿಯೋಗ ಮಾಡ್ತಾ ಇದೆ. ಅದು ಯಾಕೆ ಅಂತ ಹೇಳೋದಾದ್ರೆ ನಾನು ಮತ್ತೆ ನಿಮಗೆ ಆ ಸ್ಪಾಟ್ ಅನ್ನ ತೋರಿಸ್ತಾ ಇದ್ದೀನಿ. ಸುಮಾರು 200 ಮಂದಿ ಪೊಲೀಸರು ಇಲ್ಲಿ ಪಹರೆಯನ್ನ ಕಾಯೋದಾಗಿರ್ಬೋದು ಮತ್ತು ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆ ಉತ್ಖನನ ಪ್ರಕ್ರಿಯೆಯ ಸಂದರ್ಭದಲ್ಲಿ ಸುಮಾರು 200 ಮಂದಿ ಪೊಲೀಸರು ಇಲ್ಲಿ ಭದ್ರತೆಗೆ ಕೊಡ್ತಾ ಇದ್ದಾರೆ. SIT ಟೀಮ್ ಅಲ್ಲಿ 26 ಮಂದಿ ಇದ್ರೆ, FSL ನಲ್ಲಿ ಸುಮಾರು 5 ಮಂದಿ ಇದ್ದಾರೆ, ಸೋಕೋದಲ್ಲಿ ಸುಮಾರು 5 ಮಂದಿ, ಪೌರ ಕಾರ್ಮಿಕರು ಸುಮಾರು 15 ಮಂದಿ ಇದ್ದಾರೆ. ಅದರ ಜೊತೆಗೆ ಒಬ್ರು AC, ಒಬ್ರು ತಹಶೀಲ್ದಾರ್ ಕೂಡ ಇದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯತ್ನ ಸುಮಾರು 5 ಮಂದಿ ಸಿಬ್ಬಂದಿ, ಒಟ್ಟು 260 ಸಿಬ್ಬಂದಿಗಳು SITಯ ಈ ಇವತ್ತಿನ ಸುಮಾರು 5ನೇ ದಿನದ ಉತ್ಖನನ ಕಾರ್ಯದಲ್ಲಿ, 6ನೇ ದಿನದ ಉತ್ಖನನ ಕಾರ್ಯದಲ್ಲಿ ಜೊತೆಯಾಗ್ತಾ ಇದ್ದಾರೆ. ಜೊತೆಗೆ ಸುಮಾರು ಇವರಿಗೆ ಊಟ ವಸತಿ ಅಂತ ಹೇಳಿ 1.5 ಲಕ್ಷ ರೂಪಾಯಿ ದಿನಕ್ಕೆ ಖರ್ಚಾಗ್ತಾ ಇರುವಂಥದ್ದು. ದಿನಕ್ಕೆ 10,000 ರೂಪಾಯಿ ಅಧಿಕಾರಿಗಳ ಊಟ ತಿಂಡಿ ವಿಶ್ರಾಂತಿಗಾಗಿ ಖರ್ಚಾಗುತ್ತೆ. ಗುಂಡಿ ಅಗೆಯುವವರಿಗೆ ಪ್ರತಿನಿತ್ಯ 15 ಮಂದಿ ಕಾರ್ಮಿಕರು ಇಲ್ಲಿ ಉತ್ಖನನ ಕಾರ್ಯಕ್ಕೆ ಬರ್ತಾರೆ. ಇವತ್ತು 6ನೇ ದಿನವೂ ಕೂಡ ಸುಮಾರು 15 ಕಾರ್ಮಿಕರಿದ್ದಾರೆ. ಒಬ್ಬರಿಗೆ ತಲಾ 2,000 ರೂಪಾಯಿ ಅಂತೆ 30,000 ರೂಪಾಯಿ ಅದಕ್ಕೆ ವಿನಿಯೋಗ ಮಾಡಲಾಗ್ತಾ ಇದೆ. ಮತ್ತು ಪೊಲೀಸ್ ವೈದ್ಯರ ಓಡಾಟ, ವಾಹನ ಖರ್ಚು, ಬಳಕೆಯ ಖರ್ಚು ಸುಮಾರು 20,000 ಆಗ್ತಾ ಇದೆ. ಜೊತೆಗೆ 2 ಹೊಸ ಕಚೇರಿಗಳು ಇಲ್ಲಿ ತೆರೆದಿರುವಂಥದ್ದು. ಒಂದು ಬೆಳ್ತಂಗಡಿಯಲ್ಲಿ ತಾತ್ಕಾಲಿಕ SIT ಕಚೇರಿ ಮತ್ತು ಖದ್ರಿಯ ಮಲ್ಲಿಕಟ್ಟೆಯ IBಯಲ್ಲಿ ಒಂದು SIT ಕಚೇರಿಯನ್ನ ತೆರೆಯಲಾಗಿದೆ. ಇದಕ್ಕೆ ಪ್ರಿಂಟರ್ ಆಗಿರ್ಬೋದು, ಕಂಪ್ಯೂಟರ್ ಸೇರಿದಂತೆ ಕುರ್ಚಿ, ಇನ್ನಿತರ ಉಪಕರಣಗಳಿಗಾಗಿ ಸುಮಾರು 20,000 ರೂಪಾಯಿ ಬಳಕೆ ಆಗ್ತಾ ಇರುವಂಥದ್ದು. ಒಟ್ಟು 1.5 ಲಕ್ಷ ರೂಪಾಯಿ ಪ್ರತಿದಿನ ಸರ್ಕಾರ SIT ಈ ತನಿಖೆಗಾಗಿ ವಿನಿಯೋಗ ಮಾಡ್ತಾ ಇದೆ. ಕಳೆದ 6 ದಿನಗಳಿಂದ ಉತ್ಖನನ ಪ್ರಕ್ರಿಯೆ ಆಗಿದೆ. 2 ದಿನ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ, 1 ದಿನ ಸ್ಥಳ ಮಹಜರು ಆಗಿದೆ. ಹಾಗಾಗಿ ಒಟ್ಟು ಸುಮಾರು 10 ದಿನಗಳಿಂದ SIT ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಆತ ಮತ್ತಷ್ಟು ಸ್ಪಾಟ್ಗಳನ್ನು ಗುರುತಿಸಿದ ಸಂದರ್ಭದಲ್ಲಿ ಅದು ದೀರ್ಘಕಾಲಿಕವಾಗಿ ತನಿಖೆ ಮುಂದುವರಿಯುತ್ತೆ, ದೀರ್ಘಕಾಲಿಕವಾಗಿ ಉತ್ಖನನ ಕಾರ್ಯ ಕೂಡ ಮುಂದುವರಿಯುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರತಿನಿತ್ಯ ಈಗ 1.5 ಲಕ್ಷ ರೂಪಾಯಿಯನ್ನ ಇದಕ್ಕಾಗಿ ವಿನಿಯೋಗ ಮಾಡ್ತಾ ಇದೆ. ಮುಂದೆ ಈ ಪ್ರೊಸೀಜರ್ ದೀರ್ಘವಾದಂಥ ಸಂದರ್ಭದಲ್ಲಿ, ತನಿಖೆ ದೀರ್ಘವಾದಂಥ ಸಂದರ್ಭದಲ್ಲಿ ಮತ್ತಷ್ಟು ಲಕ್ಷ ರೂಪಾಯಿ ಇದೇ ಖರ್ಚಿಗಾಗಿ ಹೋಗಬೇಕಾಗತ್ತೆ. ಅನಾಮಿಕ ವ್ಯಕ್ತಿ ಕೊಟ್ಟಂತ ಹೇಳಿಕೆ ಸುಳ್ಳಾದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ನಷ್ಟ ಆಗತ್ತೆ. ಆದರೆ ಸತ್ಯ ಆದರೆ ಈ ತನಿಖೆಯ
ಹಂತ ಮತ್ತೊಂದು ಮಜಲಿಗೆ ಹೋಗುತ್ತೆ. ಜನ ಬಹಳಷ್ಟು ಚರ್ಚೆಯನ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಕೆಲವಷ್ಟು ಜನ ಅಭಿಪ್ರಾಯಗಳನ್ನ ಆ ಕಡೆ ಈ ಕಡೆ ಬಹಳಷ್ಟು ಗೊಂದಲದಲ್ಲಿದ್ದಾರೆ. ಅಂತಹ ಎಲ್ಲ ಗೊಂದಲಗಳನ್ನ SIT ಪೂರ್ಣ ಪ್ರಮಾಣದಲ್ಲಿ ನಿವಾರಿಸುವಂತ ವಿಶ್ವಾಸದಲ್ಲಿದ್ದಾರೆ. ಯಾಕೆಂದ್ರೆ ಹಲವು ಜನ ಹಲವು ಅಭಿಪ್ರಾಯಗಳನ್ನು ಹೇಳಿದ್ರು ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಬಹುತೇಕ ಜನ ಗೊಂದಲದಲ್ಲಿದ್ದಾರೆ. ಅಂತಹ ಎಲ್ಲ ಗೊಂದಲಗಳಿಗೆ SITಯ ವರದಿ ಉತ್ತರವಾಗಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಇಷ್ಟು ವರ್ಷಗಳಿಂದ ಜನ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು. ಯಾಕೆಂದ್ರೆ ಯಾವುದೇ ತನಿಖೆಗಳು ಆದ್ರೂ ಕೂಡ ಅದರಲ್ಲಿ ಅದು ಸುಳ್ಳು ಪ್ರಭಾವ ಇದೆ, ಬೇರೆ ಬೇರೆ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ SITಯ ಈ ತನಿಖೆ ಇಲ್ಲಿ ತನಕ ಬಹಳಷ್ಟು ಪಾರದರ್ಶಕವಾಗಿ ಆಗ್ತಾ ಇದೆ. ಯಾವುದೇ ಆರೋಪಗಳು ಬಂದರೂ ಕೂಡ ಅದನ್ನು ಅಲ್ಲೇ ನಿವಾರಿಸುವಂತ ಕೆಲಸವನ್ನ SITಯ ಪ್ರಮುಖರು ಮಾಡ್ತಿದ್ದಾರೆ. ಜೊತೆಗೆ ದಕ್ಷ ಅಧಿಕಾರಿಗಳು SITಯ ತಂಡದಲ್ಲಿರೋ ಕಾರಣಕ್ಕಾಗಿ ಇಷ್ಟು ವರ್ಷಗಳಲ್ಲಿ ಕೇಳ್ತಾ ಇರುವಂತಹ ಆರೋಪಗಳು SITಯ ಈ ತನಿಖೆ ಮೂಲಕವಾಗಿ ಅದಕ್ಕೆ ಒಂದು ಉತ್ತರ ಸಿಗುತ್ತೆ, ತಾರ್ಕಿಕವಾದ ಅಂತ್ಯ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿ ಜನ ಇದ್ದಾರೆ. ಜೊತೆಗೆ ಸರ್ಕಾರ ಕೂಡ ಅಷ್ಟೇ ಬಹಳಷ್ಟು ಖರ್ಚನ್ನ ಮಾಡ್ತಾ ಇದೆ, ಬಹಳಷ್ಟು ಶ್ರಮವನ್ನ ಬಹಳಷ್ಟು ಸಮಯವನ್ನ ಅಧಿಕಾರಿಗಳ ಸಮಯವನ್ನ ಶ್ರಮವನ್ನ ಇದಕ್ಕಾಗಿ ಮೀಸಲಿಡ್ತಾ ಇದೆ. ಹಾಗಾಗಿ ಇದರ ಅಂತಿಮ ಫಲಿತಾಂಶ ಏನು ಬರುತ್ತೆ ಅದು ಬಹಳಷ್ಟು ನಿರ್ಣಾಯಕ ಆಗಿರುತ್ತೆ. ಇಷ್ಟು ವರ್ಷಗಳ ಗೊಂದಲಕ್ಕೆ ಒಂದು ರೀತಿಯ ತಾರ್ಕಿಕವಾದ ಅಂತ್ಯ, ಪೂರ್ಣ ವಿರಾಮ ಸಿಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಶರ್ಮಿತಾ, ಇವತ್ತು ನೋಡೋಣ ಏನೆಲ್ಲ ಪ್ರಕ್ರಿಯೆ ಆಗುತ್ತೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದ